ಈ ರೀತಿ ಅಣ್ಣಯ್ಯ ತಮ್ಮಯ್ಯನಿಗೆ ಮಂತ್ರದ ಮಹತ್ವವನ್ನ ಹೇಳುತ್ತಾ ಅವರು ಬಹಳ ಸುಂದರವಾದ ನೀತಿಯ ಒಂದು ಮಾತನ್ನು ಹೇಳುತ್ತಾ ಇದ್ದರು. ನೀತಿಯ ಮಾತನ್ನ ಬಹಳ ಚಿತ್ತ ಕೊಟ್ಟು ಮನಸ್ಸು ಅಗಲಿಸದೆ ಇವತ್ತು ಬಹಳ ಸಂತೋಷ. ಎಲ್ಲ ಹುಡುಗರು ಸುಮ್ ಕೂತಾವ್ರಿ. ಅವ್ರು ನಿನ್ನೆಲ್ಲ ಕಡಿಗರು ಸ್ವಲ್ಪ ಗದ್ದ ಮಾಡ್ತಿದ್ದು ಎದಕ್ಕೆ ಮಾಡ್ತಿದ್ರು ಅಂತ ಚಂದ. ಇವತ್ತೊಬ್ಬ ಹುಡುಗ ಆಯ್ ಬಂದ್ರು. ಅಜ್ಜಿ ಬಂದು ಏನು ಅಂದ್ರೆ, ನಾ ಇಲ್ಲೇ ರಾಯಚೂರಕ್ಕೆಪ್ಪ, ನಾವು ಮಗಳು ಕೊಟ್ಟಿನಿ, ಮಗಳ ಮನೆಗೆ ಬಂದೆ. ಒಂದು ತಿಂಗಳಿಂದ ಬಂದಾಗ ಈ ಊರು ಹುಡುಗ ಎಷ್ಟು ಜಾನ್ ಅಂದ್ರೆ, ಎಷ್ಟಮ್ಮ ನಾ ರಾಯಚೂರಿಂದ ಬಂದರೆ ತಿಂತದೆ ಮೌನೇಶ್ವರ್ ನೋಡಿಲ್ಲ, ಅದಕ್ಕೆ ನಿಮ್ಮ ಅಪ್ಪನ ಕೈಲಿ ರೊಕ್ಕ ಇಸ್ಕೊಂಡು ಹೋಗಿ ಬರ್ ನೋಡಿ ಅಂದ ಕೂಡಲೇ ಅಪ್ಪನ ಕೈಲಿ 100 ರೂಪಾಯಿ ಇಸ್ಕೊಂಡ್ ಹತ್ರ ಹುಡುಗ ಬಸ್ ಹತ್ತಿದ ಹತ್ರ ಆಯಿ ಮೊಮ್ಮಗ ಬಸ್ ಹತ್ತಿದ ಕೂಡ ಕಂಡಕ್ಟರ್ ಟಿಕೆಟ್ ಅಂದತ್ರಿ. ಅಲ್ಲ, ಈ ಗಂಡು ಮಕ್ಳಿಗೆ ಅಷ್ಟೇ, ಮತ್ತೆ ಹೆಣ್ಮಕ್ಳಿಗೆ ಅಂತ ಟಿಕೆಟ್ ಹೇಳ್ಕೊಡ್ರಿ. ಹೆಣ್ಮಕ್ಳಿಗೆ ಏನಂತಾರಿ, ಬಸ್ ಹತ್ತಿದ ಕೂಡ ನಮ್ಮ ಗಂಡು ಮಕ್ಳು ನೋಡಂಗಿಲ್ಲ, ಆಧಾರ್ 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 ಅಂತ. ಯಾಕ್ರ ಆಧಾರ್ ನಾವು ಟಬ್ಲಾಜಿ ಗವಾಯ ನಾವು ಹೊಂಟಿದ್ದೇವ್ರಿ. 3 ಮಂದಿ ಎಲ್ಲರೂ ಹೆಣ್ಮಕ್ಳು ಇದ್ರು. ಆಧಾರ್ 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 ಅನ್ಕೋತ ಬಂದ ನಮ್ಮ ಟಬಲಾಜಿ ಗಂಡಸರು ಸರ್ಡಾಗ ಉಡ್ದಾರ ನಾವ ಚಾಲು ಮಾಡಿ ಗೊತ್ತೆಲ್ಲ ಇರ್ಬೋದ. ಅವ ಬಸ್ ಹಚ್ಚಿದ ಕೂಡಲೇ ಹುಡುಗಿ ಏನಂದ್ರಿ, ಒಂದು ಪೂರ ಕೊಡ್ರಿ ಸಾಹೇಬ್ರೆ, ಒಂದು ಅರ್ಧ ಕೊಡ್ರಿ. ಅರ್ಧ ಯಾರಿಗೆ, ಪೂರ ಯಾರಿಗೆ? ಪೂರ ನಮ್ಮ ಮನೆಗೆ ಕೊಡ್ರಿ, ಅರ್ಧ ನಮಗ್ ಕೊಡ್ರಿ. ಅವ ಅಂದತ್ರಿ, ಅಲ್ಲೋ ಮುಖದ ಮ್ಯಾಗ ಮೀಸ್ ಬಂದವ, ಪೂರ ತಗೊಳ್ಬಿಟ್ಟು ಅರ್ಧ ಕೇಳ್ತಾರೆ ಅಂದ್ರೆ ಮೀಸ್ ಬಂದವ್ರಿಗೆ ಪೂರ, ಮೀಸ್ ಇಲ್ಲಾರ್ದವ್ರಿಗೆ ಅರ್ಧ ಏನು ಅತ ಹೋಗಿ ಬಂದತ್ ಹೋಗಿ ಮಾಡಿ ಬಂದತ್ತ. ಮತ್ತ ಒಂದು ಅರ್ಧ ಒಂದು ಪೂರ ಕೊಡು. ಅರ್ಧ ಯಾರಿಗೆ, ಪೂರ ಯಾರಿಗೆ? ನನಗ ಮೀಸ್ ಬಂದಾವು, ಪೂರ ಕೊಡು. ನಮ್ಮ ಮಾಯಿಗೆ ಹೌದರಿ, ನಮ್ಮ ಮಾಯಿ ಒಂದು ಇಂಥ ಹುಡುಗ ಜಾಬಾದ್ರಿ. ಇವತ್ತು ಹುಡುಗರು ಶಾಂತ ರೀತಿಯಿಂದ ಕೊಡ್ತಾವು. ಯಾಕಂದ್ರೆ ನಿನ್ನ ಕರಗಡ ತಿಂದಾರಲ್ಲವ, ಆ ಕರಗಡಿನ ಶಕ್ತಿ, ಕರಗಡ ಅಂತಾರಲ್ಲ ಸರ್, ಈ ಕಡೆ ಕರಗಡ ರೋಡ್ನ ಗಡವ. ಆದ್ರೆ ಕೆಲವೊಂದು ಕಡೆ ಎಲ್ಲೂ ಕೂಡ ಹೋಗ್ಬರ್ದಾರವ. ಅವ ಅಕ್ಕಿ ಮನೆಗೆ ಆದ ಕೂಡಲೇ ಬಹಳ ವರ್ಷ ಕಳೆಯ ಬಂದ ತಿಳ್ಕೊಂಡು ಅಕ್ಕಿನೂ ಕರಗಡ ಮಾಡಿ ಉಳಿಸಿಲ್ಲಟ್ರಿ. ಮನೆ ನೀವೆಲ್ಲ ಇಲ್ಲಿ ಕಿವಿಯ ಟಾಟ ಮಾಡಿದನು, ಆಕಿ ಹೆಕ್ಕಡದಂತವ್ ಮಾಡಿದ್ಲತ್ತ. 3 ಹಿಡಿದ ಉಣಾಕ್ ಆಗ್ಲಿಲ್ಲ ಅಂತವಾಗ. ಅತ್ತೀವ್ ಕೇಳಂತಾರ, ಉತ್ಸಾಹ ಕರಗಡ ಬಂತಾರ, ಓರ್ನಗಡ ಬಂತಾರ. ಮತ್ ನೀ ನಿನ್ನ ಮಗಳು ಕೊಟ್ಟಿ ನನಗೆ ಒಂದು ದಿವ್ಸ ಮಾಡಿ ಹಾಕೇ ಇಲ್ಲ ಆಕಿ. ತಮ್ಮ ನೀ ಬೆಲ್ಲ ಬ್ಯಾಡಿ ಎಲ್ಲಿ ತಂದು ಕೊಟ್ಟಿ ನನ್ನ ಮಗಳಿಗೆ, ನನಗಿಂತ ಭಾರಿ ಮಾಡ್ಕೊಳಕಿ. ಹೌದಾ ಅತ್ತಿ, ಇವಕ್ಕೇನಂತಾರ ಮರಗಳಿಗೆ ಮಾಡಿದ್ರೆ ಇದು ಕರಗಡ ಬಾ ಅನ್ಕೋತ ಹೋಗು, ಇದು ಕರಗಡ ಬಾ ಕರಗಡ ಬಾ ಕರಗಡ ಬಾ. ಆರಾಮದೇವತ್ತಮ್ಮ ಅಂದ್ಕೂಲೆ ಕರಗಡ ಬಾ ಕರಗಡ. ಮರಿಬಾರ್ದಲ್ರಿ, ಮರಿಬಾರ್ದಲ್ಲಿ ನಡ್ಕೋತ ಬಂದಾಗ ಊರ್ ದಂಡಿಗೆ ಒಂದು ಕಿಣಾಲ್ ಹಾದೈತೆ ಸಾಂಬ್ರಿ, ಅದು ಕರಗಡ ಬರ್ಕೋತ ಜಿಗದು ಬಿಟ್ಟಾನ್ರಿ. ಅದು ಕರಗಡ ಹೋಗಿ ಹುಯ್ಕ್ ತಂದು ಬಿಟ್ಟಾನ. ಇದು ಹುಯ್ಕ್ ನಡ್ಕೋತ ಮನೆಗೆ ಬರ ಹ್ಯಾಂಡ ಹಸನ ಮಾಡ್ಕೋತ ಮನ್ಯಾಗ ಹೇಳೋದು ಹುಯ್ಕ್ ಮಾಡಿ ಹೇಳೋದತ್ತವ. ಅದೇ ದಿಕ್ಕ ಹುಚ್ಚಿಗೆ ಚಿಡಿ ಕರೀತೀವಿ ನಮ್ಮ ಅವ್ರ ಮನೆಗೆ ಹೋಗಿ ಬಂದು ಹುಯ್ಕ್ ಅಂದ್ರೆ ಏನದು ಗೊತ್ತಿಲ್ಲ ಅಂದ್ಕೊಂಡು ಮಾಡ್ತಿಲ್ಲ ತಿಳ್ಕೊಂಡು ಬಡ್ಕೊಲ್ ತಗೊಂಡ್ ಹೊಡ್ಯಾಕ್ ಬಂದ್ರೆ ಇದು ಹೊಡಿತದ ನಾ ತಿಳ್ಕೊಂಡ ಎಲ್ಲ ಅಲ್ಲೇ ಬಿಟ್ಟಾಕಿ ಹೊರಗೆ ಹೋದ್ರೆ ಇದು ಕಂಬಕ್ ಹಾಯ್ದು ಬಿಟ್ರಿ. ಕಂಬಕ್ ಹಾನ್ ತಳಗ್ ಬಿಟ್ರಿ. ಅವಾಗ ಮಕ್ಕಳ ಮನೆ ಮುದುಕಿ ಬಂದು ಹಣಿ ನೋಡಿ, ಅವ ಏನು ಇದು ಹಣಿ ಕರಗಡ ಗುಬ್ಬಿದಾಗ ಗುಬ್ಬೈತಲ್ಲ, ಅದ ಕರಗಡ ಹೋದವ, ಅದ ಕರಗಡ ಬಾ ಕಟ್ಟ ಬೆತ್ತ ನೋಡ್ರ. ಅದಕ್ಕೆ ಅವಾಗಿನ ಕಾಲಕ್ಕೆ ನೋಡಿ, ಅಣ್ಣಯ್ಯ ತಮ್ಮಯ್ಯನಿಗೆ ಕೂಡಲ ಸಂಗಮ ತಮ್ಮ ಮಠದಲ್ಲಿ ಶಿವಾಚಾರ್ಯರು 5 ನ್ಯಾಯಗಳನ್ನು ಉಪದೇಶ ಮಾಡ್ತಾರೆ. 5 ನ್ಯಾಯಗಳಂದ್ರೆ ಹೇಳಿ, ಮರಕಟ ಕಿಸುರ ನ್ಯಾಯ, ಮಾರ್ಜಾಲ ಕಿಸುರ ನ್ಯಾಯ, ಮತ್ಸ್ಯ ಕಿಸುರ ನ್ಯಾಯ, ಕೋರ್ಮ ಕಿಸುರ ನ್ಯಾಯ, ಕುಕ್ಕುಟ ಕಿಸುರ ನ್ಯಾಯ. 5 ನ್ಯಾಯ ಇವು ಸಂಸ್ಕೃತಿ ನ್ಯಾಯಗಳು. ಅಪ್ಪ ಅವರನ್ನೆಲ್ಲ ಎಂದು ಉಪದೇಶ ಮಾಡಾಗ ಅವನು ಬೋಧಿಸ್ತಾರೆ. ನೋಡಿ, ಮರಕಟ ಕಿಸುರ ನ್ಯಾಯ ಅಂದ್ರೆ ಹೇಳಿ, ಮರಕಟ ಅಂದ್ರೆ ಮಂಗ, ಕಿಸುರ ಅಂದ್ರೆ ಅದ್ರ ಮರಿರೋ. ನೋಡಿ, ನಾವು ಮನ್ಯಾಗ ಮಕ್ಕೊಂಡಿರ್ತೇವಲ್ಲಿ, ಮಂಚದ ಮ್ಯಾಗ ಮಕ್ಕೊಂಡವ್ರು ನಿಂತು ಗಣ್ಣಾಗ ಒಮ್ಮೆ ತಳಗ ದಪ್ಪತ್ತು ಬೀಳ್ತೇವೆ. ಮಂಗ್ಯ ಒಂದ್ ದಿವ್ಸ ಗಿಡದಾಗ ಬಿದ್ದದ್ದು ನೋಡ್ರೇನು. ಅದಕ್ಕೇನು ಮನಿ ಇಲ್ಲ, ಹಾಸಿಗಿಲ್ಲ, ಮಂಚಿಲ್ಲ, ಆದ್ರೂ ಬೀಳಂಗಿಲ್ಲ. ಅಷ್ಟು ಜಾಣತನ ಇರ್ತದೆ. ನಾವು ಒಳಗೊಮ್ಮೆ ಬೀಳ್ತಿರ್ತೇವೆ. ಗಂಡ ನೋಡಿ, ಅಲ್ಲಿ ಒಳಗ್ ಗಂಡ ಮಲಗಿದಾಗ ನೋಡ್ಬೇಕಲ್ಲಿ, ಅಲ್ಲಿ ಒಳಗ್ ಹ್ಯಾಂಡ ಅಡಿಗೆ ಮಾಡಕತ್ತಾಳ. ಇದು ನಿದ್ದು ಗಂಡಾಗ ದಪ್ಪತ್ತು ಬೆತ್ತರಪ್ಪ ತಳಗ್ ಮನ್ಸದ ಮ್ಯಾಗಿಂದ. ಏನ್ ಸಪ್ಪಳಾತ್ರಿ? ಅದು ಒಂದಿಟ್ಟು ಕೌದು ಸಪ್ಪಳ ತಳಗ್ ಬೆತ್ತಲ್ ನಾವು.
ಕೌದ ತಳಗ್ ಬಿದ್ಬಿಟ್ಟು ಸೊಪ್ಪಳಕೈತೆ, ಆ ಕೌದಾಗ ನಾನು ಎದ್ದೇಳು ಅಂತ ಅದ್ರ ಕೂಡ ಬಿದ್ದ ನೀವು ನೋಡ್ಬೇಕ್ರೆ. ಮುಂದ ಅಲ್ಲಿರ್ತಕ್ಕಂಥ ಮರಕಟ್ಟ ಕಿಸುರನ್ನ, ಮರಕಟ್ಟ ಅಂದ್ರೆ ಮಂಗ, ಕಿಸುರ ಅಂದ್ರೆ ಮರಿ ನೋಡ್ರಿ. ಅದು ನಿಮಗತ್ತೆ 9 ತಿಂಗಳು 9 ದಿವಸ 9 ನಿಮಿಷಕ್ಕೆ ಜನ್ಮ ಕೊಡ್ತೈತಿ. ಆದ್ರೆ ಅದು ಕೂಸು ಭೂಮಿಗೆ ಹುಟ್ಟಿ ಬಂದ ಮೇಲೆ ತಾಯಿ ಜವಾಬ್ದಾರಿ ಮುಗಿತು. ನಿಮ್ಮದು ಹಂಗಲ್ಲ, ನೀವು 6 ವರ್ಷ ಕಟ್ಲೆ ಮಕ್ಕಳನ್ನ ಬೆಳೆಸ್ಬೇಕು. ನೀವು ಆ ಮರಿಯದ ಜವಾಬ್ದಾರಿಯನ್ನು ಅದು ವಹಿಸ್ಕೊಳಂಗಿಲ್ಲ. ಹುಟ್ಟಿದ ತಕ್ಷಣ ಅದು ಮಾಡಿ ತಂದಾಗ ಹಿಂಗ ತೆಕ್ಕಿ ಬಡಿತೈತಿ ನೋಡೋದು. ಮಂಗ್ಯಾಗ ಮರಿ ತೆಕ್ಕಿ ಬಡಿತೈತ್ರಿ, 50 ಫೂಟ್ ಜಿಗದ್ರು ಸಹಿತ ತೆಕ್ಕಿ ಬಡಂಗಿಲ್ಲ. ಹಂಗ ಅಣ್ಣಯ್ಯ ತಮ್ಮಯ್ಯ, ನಾಳೆ ನೀವು ಜಕ್ಕಲಿ ಒಳಗಿರ್ತೀರಿ, ಯಾರಾದ್ರೂ ಬಂದು ನಮಗ ಬಡತನ ಐತಿ ತೆಕ್ಕಿ ಬಡದ್ರಂದ್ರ, ನಮ್ಮ ವಯಸ್ಸಾಗಿ ತೆಕ್ಕಿ ಬಡದ್ರಂದ್ರ ಮಂಗ ಮರಿಯನ್ನ ಹೆಂಗ ಕೈ ಬಿಡಿಸಂಗಿಲ್ಲೋ ಹಂಗ ನೀವು ಅವ್ರನ್ನ ಬಿಡಿಸ್ಬ್ಯಾಡ್ರಿ. ಅವ್ರು ನಿಮ್ಮ ತೆಕ್ಕಿ ಬಡದು ಸಹಿತ ಆಲಿಂಗನ ಮಾಡಿ ಅವ್ರಿಗೆ ಒಳ್ಳೇದನ್ನೇ ನೀವು ಮಾಡ್ಬೇಕು ಅಂತ ಇದು ಮೊದಲನೇ ಸೂತ್ರ. ಮರಕಟ್ಟ ಕಿಸುರ ನ್ಯಾಯ. ಇನ್ನು ಮಾರ್ಜಾಲ ಕಿಸುರ ನ್ಯಾಯ. ಮಾರ್ಜಾಲ ಅಂದ್ರೆ ಬೆಕ್ಕ 5-6 ಮರಿ ಹಾಕ್ತದ. ಹುಟ್ಟಿ 7 ದಿವಸದ ಮೇಲೆ ಕಣ್ಣು ಬರ್ತಾವ. ಅದು ಬಾಯಾಗ ಹಿಡ್ಕೊಂಡು ಹಾಲಿದ್ದವ್ರ ಮನೆಗೆ, ಬೆಣ್ಣೆ ಇದ್ದವ್ರ ಮನೆಗೆ, ತುಪ್ಪ ಇದ್ದವ್ರ ಮನೆಗೆ ಹಿಡ್ಕೊಂಡು ಹೋಗಿ ಹಟ್ಕೊಂಬ ಊಟ ಮಾಡಿಸಿ ತನ್ನ ಮನೆ ಒಳಗೆ ಹೆಂಗ ಇಟ್ಕೋತದೋ ಆಗ ಅಣ್ಣಯ್ಯ ತಮ್ಮಯ್ಯ ಜಕ್ಕಲಿ ಒಳಗ ನೋಡ್ಬೇಕಲ್ಲಿರ್ತಕ್ಕಂಥ ಕಣ್ಣಿಲ್ಲಾರ್ದವ್ರು ಕಾರಿಲ್ಲಾರ್ದವ್ರು ಬರ್ತಾರ. ಅವಾಗ ನಿಮ್ ಮನ್ಯಾಗ ನೀಡುವುದು ಆಗದೆ ಇದ್ರು ಎದ್ದವ್ರ ಮನ್ಯಾಗ ನಡೆಸಿಕೊಂಡು ಬರಬೇಕು. ಇದು 2ನೇ ಸೂತ್ರ. ಇನ್ನು 3ನೇ ಸೂತ್ರ ಏನು? ಮತ್ಸ್ಯ ಕಿಸುರ ನ್ಯಾಯ. ಮತ್ಸ್ಯ ಅಂದ್ರೆ ಮೀನ. ನೀರೊಳಗ ಹೊಟ್ಲೆ ಹಾಕ್ತದ, ನೀರೊಳಗ ಸಂಸಾರ ಮಾಡ್ತದ, ನೀರೊಳಗ ಹೊಟ್ಲೆ ಆಗಿ ನೀರೊಳಗ ಮರಿ ಜನ್ಮ ಕೊಡ್ತದ. ಆದ್ರ ಮರಿಗೆ ಹೊಟ್ಟೆ ಹಸಿ ತಂದ್ರ ರೊಟ್ಟಿ ತಿನ್ಸಂಗಿಲ್ಲ, ಹಾಲು ಕುಡಿಸಂಗಿಲ್ಲ. ಆ ಹೊಟ್ಟೆ ಹಸ್ತ ಕೂಡ್ಲೆ 10 ನಿಮಿಷ ಕಣ್ಣಾಗ ಕಣ್ಣಿಟ್ಟು ನೋಡ್ಬಿಟ್ರ ಹೊಟ್ಟೆ ತುಂಬ ಬಿಡ್ತದ. ಅಣ್ಣಯ್ಯ ತಮ್ಮಯ್ಯ, ನಿಮ್ಮ ಬಡತನದಾಗ ಏನಾದ್ರು ಒಂದಿಟ್ಟು ಮನೆ ಆಗಿದ್ರ ಅವಾಗ ಹಸಿದು ಬಂದ ವ್ಯಕ್ತಿ ನಮಗ್ ಏನಾರ ಊಟಕ್ಕೆ ಹಾಕಂದಾಗ ಏನೂ ಇರದೇ ಇದ್ದಾಗ ಅವ್ರನ್ನ ಎದುರಿಗೆ ಕುಂಡಿಸ್ಕೊಂಡ 10 ನಿಮಿಷ ನೋಡ್ಬಿಟ್ರೆ ಅವ್ರ ಹೊಟ್ಟೆ ತುಂಬ ಬಿಡ್ತದ. ಇದು 3ನೇ ಸೂತ್ರ. ಇನ್ನು 4ನೇ ಸೂತ್ರ ಏನ್ರಿ? ಕುಕ್ಕುಟ ಕಿಸುರ ನ್ಯಾಯ. ಕುಕ್ಕುಟ ಅಂದ್ರೆ ಕೋಳಿ 20 ತತ್ತಿ ಇಡ್ತದ, 21 ದಿವಸ ಕಾವು ಕೊಡ್ತದ, ಇಟ್ಟಿಟ್ಟ ಮರಿ ತಯಾರು ಮಾಡ್ತದ. ಎಲ್ಲಿ ಕರ್ಕೊಂಡು ಹೋಗ್ತೈತ್ರಿ? ಲಗ್ನಕ್ಕೆ ಕುಬಸ ಕರ್ಕೊಂಡು ಹೋಗ್ತೈತೇನ್ರಿ? ತಿಪ್ಪಿ ಕೆಬರ ಕರ್ಕೊಂಡು ಹೋಗ್ತೈತಿ. ತಿಪ್ಪಿ ಕೆಬರ್ಕೊಂಡು ಹೋಗಿ ನೋಡಿ, ತಿಪ್ಪ್ಯಾಗ ಮುತ್ತು ಬಂದ್ರೆ ಒಗಿತದ, ರತ್ನ ಬಂದ್ರೆ ಜಾಡಿಸಿ ಹೋಗಿತದ, ಬಂಗಾರ ಬಂದ್ರೆ ಜಾಡಿಸಿ ಹೋಗಿತದ. ಜ್ವಾಳದ ಕಾಳ ಸಿಕ್ಕ್ರೆ ಆ ಮಕ್ಕಳ ಬಾಯಾಗ ಹೆಂಗ್ ಇಡ್ತದ ಹಂಗ ಅಣ್ಣಯ್ಯ ತಮ್ಮಯ್ಯ ನಾಳೆ ನೀವು ಕೂಡ ಶ್ರೀಮಂತರ ಮನೆಗೆ ಕರ್ಕೊಂಡು ಹೋಗಿ ನಿಮಗೆ ಹಾಕೋದಾಗಿದ್ರೆ ಅವ್ರ ಮನೆ ಒಳಗೆ ಊಟ ಮಾಡಿಸ್ಕೊಂಡು ನಿಮ್ಮ ಮಠದಾಗ ಅವ್ರನ್ನ ಇಟ್ಕೊಂಡ ಮರುದಿವ್ಸ ಕಳಿಸುವಂತ ಇದು 4ನೇ ಜವಾಬ್ದಾರಿ. ಇನ್ನ ಕೋರ್ಮ ಕಿಸುರ ನ್ಯಾಯ. ಕೋರ್ಮ ಅಂದ್ರೆ ಗೊತ್ತೈತೆ ಶಾಲ್ಯಾಗ? ಕೋರ್ಮ ಅಂದ್ರೆ ಆಮೆ. ಆಮೆ ಅಂತ ಬರ್ದಿರ್ತಾರ ನೋಡ್ರಿ. ಆಮೆ ಇಲ್ಲಿ ಮಾಯಾಗ ಐತಿ, ಅಪ್ಪವ್ರು ಮಾಡೋದು ಮಾಯಾಗ. ಕೋರ್ಮ ಅಂದ್ರೆ ಆಮೆಗೆ ಆಯುಷ್ಯ ಎಷ್ಟು ವರ್ಷರಿ ನೋಡ್ರಿ ಹೆಂಗ್ ಇಟ್ಟಾನ ಪರಮಾತ್ಮ. ಈಗ ನೋಡ್ರಿ ಸೊಳ್ಳೆ ದ್ವಾಮಿ ಅಂತಿರಲ್ಲ, ಹೆಣ್ಣು ದ್ವಾಮಿಗೆ 19 ದಿವಸ ಆಯುಷ್ಯ ಹತ್ತಿರ, ಗಂಡ ದ್ವಾಮಿಗೆ 1 ದಿವಸ ಆಯುಷ್ಯ ಹತ್ತದ. 1 ದಿನಕ್ಕೆ 1000 ತಯಾರು ಮಾಡ್ತಾರ. ನಮ್ಮ ಕೋಲ್ಯಾಗ ನೀವು ಬರ್ರಿ 1 ಲಕ್ಷ ಅದಾವ ದ್ವಾಮಿಗಳು ನಮ್ಮ ಕೋಲ್ಯಾಗ. ಎಲ್ಲರೂ ಬ್ಯಾಗ್ನ್ಯಾಗ ಅಂಗ್ಯಾಗ ಎಲ್ಲರನ್ನು ಕೂತು ಬಿಟ್ಟಾವ. ನಾವು ಗವಾಯಿ ತಬಲ ಹೇಳ್ತೀನಿ, ಎಬ್ಬಿಸ್ಬೇಡ್ರು, ಬೆಳಗ್ಗೆ ನಿದ್ದೆ ಮಾಡಿಸ್ಕೊಡಂಗಿಲ್ಲ. ಸೊಮ್ಮ ಮಕ್ಕಳು ಹೇಳ್ತೇವೆ ನಾವು. ಯಾಕೆ ನಾವು 20ನೇ ಇರ್ಬೇಕಾದ್ರೆ ಸೊಮ್ಮ ಮಕ್ಕೊಂಡಿರ್ತಾವ, ನಮಗೇನು ಕೊಡೋದಿಲ್ಲ ಮಾತ್ರ. ಯಾಕಂದ್ರೆ ಇದು ಸ್ನಾನ ಬಲ ಐತಲ್ಲ. ನೋಡ್ಬೇಕಲ್ಲಿರ್ತಕ್ಕಂಥ ಆಮೆಗೆ 350 ವರ್ಷ ಹಿಡ್ಕೊಂಡು 400 ತರ ಬರೀತಾನೆ. 350 ವರ್ಷ ಹಿಡ್ಕೊಂಡು 450 ವರ್ಷ ತನಕ ಬರ್ತದೆ. ಆಮೆ ಜಕ್ಕಲಿ ಒಳಗೆ ಜನ್ಮ ನೀಡ್ತದ ಮರಿಗೆ. ಆಮೆ ಜಕ್ಕಲಿ ಒಳಗೆ ಜನ್ಮ ನೀಡ್ತದ. ಅದು ಶ್ರೀಶೈಲಕ್ಕೆ ಹೋಗ್ತದ ಅಣ್ಣಯ್ಯ ತಮ್ಮಯ್ಯ. ಆ ಆಮೆ ಅಲ್ಲಿ ಶ್ರೀಶೈಲವಾಗಿದ್ದಾಗ ಅದ್ರ ಮಕ್ಕಳು ನಿಮ್ಮೂರಾಗಿದ್ದಾಗ ಅವ್ವ ನನಗೆ ಹೊಟ್ಟೆ ಹಸ್ತೈತಂದ್ರ ಅದು ಅಲ್ಲಿಂದ ಇಲ್ಲಿಗೆ ಬರಂಗಿಲ್ಲ. ಅಲ್ಲೇ ಕೂತು ನನ್ನ ಮಕ್ಕಳೇ ನಿನಗೆ ಹೊಟ್ಟೆ ತುಂಬಲಿ ಅಂತ ಬಿಟ್ಟು ಅಲ್ಲೇ ಕುಂತು ಈ ಮಕ್ಕಳಿಗೆ ಹೆಂಗ್ ಹೊಟ್ಟೆ ತುಂಬಿಸ್ತದೋ ಅಣ್ಣಯ್ಯ ತಮ್ಮಯ್ಯ ನೀವು ಜಕ್ಕಲಿ ಗ್ರಾಮದಾಗಿದ್ದಾಗ ಯಾರಾದ್ರೂ ಎತ್ತಿನ ಬಂಡಿ ಕಟ್ಕೊಂಡು ಹೋಗುವಾಗ ಏನಾದ್ರೂ ಒಂದಿಟ್ಟು ಗಾಡಿ ಬೀಳುವಾಗ ನಮ್ಗ ಅಣ್ಣಯ್ಯ ತಮ್ಮಯ್ಯ ನಮ್ಮ ರಕ್ಷಣಾ ಮಾಡಂದಾಗ ನಿಮ್ಮ ಮನ್ಯಾಗ ಕೂತ ಅವ್ರು ಎತ್ತಿಡುತ್ತಾಕಂತ 5ನೇ ಸೂತ್ರವನ್ನ ನಿಮಗೆ ನಾನು ಹೇಳ್ತಿದ್ದೀನಿ.
ನೋಡಿ, ಮರ್ಕಟ ಕಿಸರ ನ್ಯಾಯ, ಮಾರ್ಜಾಲ ಕಿಸರ ನ್ಯಾಯ, ಮತ್ಸ್ಯ ಕಿಸರ ನ್ಯಾಯ, ಕುಕ್ಕುಟ ಕಿಸರ ನ್ಯಾಯ, ಕೋರ್ಮ ಕಿಸರ ನ್ಯಾಯ, 5 ನ್ಯಾಯಗಳನ್ನ ಅವರಿಗೆ ನೀಡಿದಂತ ತಿಳ್ಕೊಂಡು ಇವತ್ತು ಜಗತ್ ಪ್ರಸಿದ್ಧರಾಗ್ತಾರ. ತಾಯಂದ್ರೆ ಮಹಾತ್ಮರಲ್ಲಿ ಹಂಗ ತಿಳ್ಕೋಬೇಕು. ದೊಡ್ಡವರ ಬೆನ್ನಿಗೆ ಬೀಳ್ಬೇಕು, ಮಹಾತ್ಮರ ಕಣ್ಣಿಗೆ ಬೀಳ್ಬೇಕು. ಇವೆಲ್ಲ ಜನ ದೊಡ್ಡವರು ಬೆನ್ನಿಗೆ ಬಿದ್ದರೆ ಮಹಾತ್ಮರ ಕಣ್ಣಿಗೆ ಬರ್ತಾರೆ ತಿಳ್ಕೊಂಡ 1 ವರ್ಷದ ತನಕ ಕೂತು ತಪ್ಪಿಸುವಂತ ಶಕ್ತಿ ಜಯಶಾಂತಲಿಂಗೇಶ್ವರ. ಆ ತಪಸ್ಸಿನ ಶಕ್ತಿ ಅಲ್ಲಿ ಮೂಡ್ತದೆ. ಆ ತಪಸ್ಸಿನ ಶಕ್ತಿ ಮೂಡ್ತದೆ. ಹೇಳ್ತಾರೆ ಅವರು, ತಪ್ಪಲದೊಳಗೆ ಎಷ್ಟು ತಪ್ಪಲದಾವ ಅಂತ ಪ್ರಶ್ನೆ ಮಾಡ್ತಾರೆ ಗುರುಗಳು. ತಪ್ಪಲದೊಳಗೆ ಎಷ್ಟು ತಪ್ಪಲದಾವ ಅಂದಾಗ ಲಕ್ಷಾಂತರ ಅದಾವಪ್ಪ. ಈ ಮನುಷ್ಯರಿಗೆ ಎಷ್ಟು ತಪ್ಪಲು ಉಪಯೋಗ ಆಗ್ತಾವ ಊಟ ಕೊಟ್ಟಾಗ. ಅವಾಗ ಅಣ್ಣಯ್ಯ ಅನ್ನತ್ತ 1 4 ಹಾಕಿರ್ಬೇಕ್ರಪ್ಪ ಅನ್ನತ್. ತಮ್ಮಯ್ಯ ಅನ್ನತ್ತ ಇನ್ನೊಂದು 2-3 ಹಾಕಿರ್ಬೇಕ್ರಪ್ಪ ಅನ್ನತ್. ಆಯ್ತು ಬಿಡಪ್ಪ, ಈ 4 ಏನ್ ಹೇಳಿರಲ್ಲ, 4ಕ್ಕಿಂತಲೂ ಒಂದು 3ಕ್ಕಿಂತ 4ನೇದ ಗತೆ ನೀವು ಹಾಕಬೇಕು ಅಂತ ಕೂಡಲೇ ಅಪ್ಪವ್ರು ಹೇಳ್ತಾರ ನೋಡಿ. ಮೊದಲನೇದ್ ನೋಡಿ, ಇದು ಬಾಳಿ ಎಲಿ ಮತ್ತು ಎಳೆಯದೆಲಿ ಒಂದು ಕರಿಮೇವ 3 ಮಂದಿ ಜಗಳ ಮಾಡಾಕತ್ತೀವಿ ಅದ್ರ ಕೂಡಲು ಸಂಗಮದಾಗ. ಬಾಳೆಯಲ್ಲಿ ನಾನೇ ಶ್ರೇಷ್ಠ ತನುವಾಗ ಅದು ಎಳೆದೆಲಿ ಅಂತ ನೀ ಅದಕ್ಕೆ ಶ್ರೇಷ್ಠ. ಎಲ್ಲರೂ ಇಡೀ ಊರು ಮಂದಿ ನನ್ನೊಳಗೆ ಎಲ್ಲ ಊಟ ಮಾಡ್ತಾರ, ಪಾಯಸ ಸಜ್ಜಕ. ಅದಕ್ಕ ತಾಯಂದ್ರೆ ವರ್ಷಕ್ಕೊಮ್ಮೆ ನೀವು ಬಾಳೆ ಎಲೆ ಒಳಗೆ ಉಣ್ಬೇಕತ್. ಯಾರ ಮಾಟ ಮದ್ದ ಏನಾದ್ರೂ ಮಾಡಿಸಿದ್ಯಂತಂದ್ರೆ ಆ ಬಾಳಿ ಒಳಗೆ ಉಂಟು ಊಟ ಮಾಡಿದ್ರೆ ಆ ವಿಷ ಜಂತುಗಳು ವಿಷವೆಲ್ಲ ಕಡ್ಯಾಕ್ ಮಾಡುವಂತ ಶಕ್ತಿ ಬಾಳಿ ಎಲೆ ಒಳಗೆ ಐತಂತ. ಅದಕ್ಕೆ ಬ್ರಾಹ್ಮಣರು ಬಾಳಿ ಎಲೆ ಒಳಗೆ ಉಣ್ತಾರ. ಅವ್ರು ಯಾಕೆ ಬಾಳಿ ಒಳಗೆ ಯಾರಾದ್ರೂ ಮಾಡಿಸಿ ಇವ ಸಾಯ್ಬೇಕಂತ ಬಾಳಿ ಎಲೆ ಒಳಗೆ ನೀರು ಬಿಟ್ಟ ಬಾಳಿ ಎಲೆ ಕಪ್ಪಕ್ಕದ ಇದ್ರಾಗ ವಿಷ ಐತಂತ ಮನುಷ್ಯ ಎದ್ದು ಹೋಗಿ ಬಿಡ್ತಾನೆ. ಬಾಳಿ ಎಲಿನ ಶ್ರೇಷ್ಠ ಅಂದಾಗ ಅವಾಗ ಇದು ವಿಳೆದೆಲಿ ಅಂತದೆ. ನೀ ಯಾಕೆ ಶ್ರೇಷ್ಠ? ಎಲ್ಲ ಉಣ್ತಾವ, ಲಾಸ್ಟಿಗೆ ಹೋಗಿ ನಿನ್ ತಿಪ್ಪೆ ಹೋಗಿತಾರ ಅಂತ ಬಿಡ್ತೈತ. ನಾ ಶ್ರೇಷ್ಠ ಅಂದ ಕೂಡಲೇ ನೀ ಅದಕ್ಕೆ ಶ್ರೇಷ್ಠ. ಹುಗ್ಗಿ ಹೋಳಿಗೆ ಊಟ ಮಾಡಿ 2 ಎಲಿ ಹಿಡ್ಕೊಂಡ ಸುಣ್ಣ ಎಲಿ ಅಡಿಕೆ ಕಾಂಸ ಎಲ್ಲಾ ಹಾಕೊಂಡ್ ನನ್ನ ಬಾಯ ಹಾಕೋತಾರ. ಎಲ್ಲರೂ ಬಾಯ ನಾ ಕೆಂಪು ಮಾಡ್ತಾನ ಅಂದ ಕೂಡಲೇ ಬಾಳಿ ಎಲಿ ಅಂತ. ಎಲ್ಲರೂ ನಿನ್ ಕೆಂಪು ಮಾಡ್ತಾರ, ಎಲ್ಲಿ ಬೇಕಾದ್ರೆ ಪಿಚಕ್ ಹೋಗ್ಬಿಡ್ತಾರ, ಎಲ್ಲಿ ಬೇಕಾದ್ರೆ ತುಳಿತಾರ ಅಂದ ಕೂಡಲೇ ಅವಾಗ ಇದು ನಿಂತಿತ್ತ ನೋಡ್ ಕರಿಮೇವ್. ನಾ ಬಾಳ ಶ್ರೇಷ್ಠ, ನೀ ಅದಕ್ಕೆ ಶ್ರೇಷ್ಠ. ಅವಲಕ್ಕಿಯಾಗು ನಾನೇ, ಸೋಸಲದಾಗು ನಾನೇ, ಉಪ್ಪಿಟ್ಟಿನ್ಯಾಗು ನಾನೇ, ಎಲ್ಲದ್ರಾಗ ನಾನೇ ಇರ್ತೀನಿ, ನಾನೇ ಶ್ರೇಷ್ಠ ಅಂದ ಕೂಡಲೇ ಅವಾಗ ಅವು ಬೆಳೆದಲ್ಲಿ ಬಾಳಿದ್ರತ್ತ ಎಲ್ಲದ್ರಾಗ ಉಪ್ಪಿಟ್ಟಿನ್ಯಾಗ ಹಾಕ್ತಾರ. ತಿನ್ನುವಾಗ ಹಿಂಗ ದಾಂಡಿಗೆ ಇಟ್ಟು ತಿಂತಾರ ನಿನ್ನ. ಯಾಕಂದ್ರೆ ಹಿಂಗ ದಂಡಿಗೆ ಇಟ್ಟು ಒಗದ ತಿಂತಾರ. ಅವಾಗ ಅದು 3ನೇದ್ ನಿಂತಿತ್ತಂದ್ರಿ, ನೀವ್ ಯಾರು ಶ್ರೇಷ್ಠ ನೀವ್ ಯಾರು ಕನಿಷ್ಠ ಗೊತ್ತಿಲ್ಲ. ಆದ್ರ ಸ್ವಾಮಿಗಳ ಪಾದದ ಮೇಲೆ, ಲಿಂಗದ ತಲೆ ಮೇಲೆ, ದೇವರ ತಲೆ ಮೇಲೆ ಇರ್ತೇನೆ. ನಾನು 3 ದಳದ ಪತ್ರಿ, ನಾನೇ ಶ್ರೇಷ್ಠ ಅನ್ನುವಂತ ಮಾತನ್ನ 3 ದಳದ ಪತ್ರಿಯಾಗಿ ನೀವು ಬೆರಿಬೇಕ್ರಪ್ಪ. 3 ದಳದ ಪತ್ರಿಯಾಗಿ ನೀವು ಜಗತ್ನಾಗ ಪೂಜ್ಯ ಭಾವನೆ ನಡಿಬೇಕಂದ ಕೂಡಲೇ ಸಾಷ್ಟಾಂಗ ಹಾಕ್ತಾರೆ. ಸಾಷ್ಟಾಂಗ ಹಾಕಿದ ಕೂಡಲೇ ನೋಡಿ ಮಂತ್ರದ ಮಹತ್ವವನ್ನ ತಿಳಿಸ್ತಾರ. ಆಮೇಲೆ ನೋಡಿ ಏನ್ ಮಾಡ್ತಾರೆ ಅಂದ್ರೆ ಪಾದೋದಕವನ್ನ ಕೊಡ್ತಾರೆ. ಪಾದೋದಕವನ್ನ ಅಲ್ಲಿ ಕೊಡ್ತಾರ. ಪಾದೋದಕವನ್ನ ಅಣ್ಣ ನೋಡಿ ತಾಂಬಡ್ಡಿ ತಗೊಂಡ್ಬರ್ತಾನ. ತಮ್ಮ ಅಲ್ಲಿ ಗುರುಗಳ ಪಾದ ಪೂಜೆ ಮಾಡ್ತಾನ. ಈಗ ಕೂಡ ನಮ್ಮನ್ನ ಕರ್ಕೊಂಡು ಹೋಗಿ ಎಲ್ಲರ ಮನೆ ಒಳಗೆ ತಾಯಂದ್ರು ಕೂಡ ಪಾದ ಪೂಜೆ ಪ್ರಸಾದ ಮಾಡಿಸಿ ಕೈ ತುಂಬ ಕಾಣಿಕೆ ಕೊಡುವಂತ ರೂಢಿಯನ್ನ ನೀವು ಇಟ್ಟಿರಿ. ಆದ್ರೆ ಪಾದ ಪೂಜೆ ಮಾಡುವಾಗ ಪಾದೋದಕ ತಗೋಬೇಕಲ್ರಿ. ತಮ್ಮಯ್ಯ ಪಾದ ಹಿಡಿದ ಅಣ್ಣಯ್ಯ ಪೂಜಾ ಸಾಮಗ್ರಿ ತಂದ ಗುರುಗಳು ಯಾವಾಗ್ರಿ ಗುರು ಪೌರ್ಣಿಮೆ ಅಂತ ಬರ್ತೈತೆ. ಅದು ಕಾರುಣ್ಯ ಸಮೀಪದ ಗುರು ಪೌರ್ಣಿಮೆ ದೊಡ್ಡ ಕಾರ್ಯಕ್ರಮ ಕೂಡ ಸಂಗಮದಲ್ಲಿ ನಡೀತದೆ. ಅವಾಗ ಗುರು ಪೌರ್ಣಿಮೆ ದಿವಸ ಪಾದ ಪೂಜೆ ಮಾಡ್ತಾರೆ. ಅವಾಗ ಅಣ್ಣಯ್ಯ ತಮ್ಮಯ್ಯ ಅವಾಗ ಒಂದು ಮಾತ ನೀವು ಕೇಳಿರಲ್ಲ, ಚಂದ ಹಾಡ್ತಾರೆ ನೋಡಿ. ಗುರುಪಾದ ಪೂಜೆ ಮಾಡೋ, ಗುರುಪಾದ ಪೂಜೆ ಮಾಡೋ, ನಿರುತಾಗಿ ನಮಿಸಿ ನೋಡೋ, ಗುರುಪಾದ ಪೂಜೆ ಮಾಡೋ, ಗುರುಪಾದ ಪೂಜೆ ಮಾಡೋ, ಗುರುಪಾದ ಪೂಜೆ ಮಾಡೋ, ನಿರುತಾಗಿ ನಮಿಸಿ ನೋಡೋ, ಗುರುಪಾದ ಪೂಜೆ ಮಾಡೋ. ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗೆ ಶಿಕ್ಷ. 84 ಲಕ್ಷ
84 ಲಕ್ಷ ಶಿವರಾಶಿಗೆ ಶಿಕ್ಷ 84 ಲಕ್ಷ ಲಘು ಮಾಡಿಕೋರ ಗುರು ದೀಕ್ಷಾ ಲಘು ಮಾಡಿಕೋರ ಗುರು ದೀಕ್ಷಾ ನಿನಗಾಗುವುದು ಮಹಾಮೋಕ್ಷ ಗುರುಪಾದ ಪೂಜೆ ಮಾಡು ಗುರುಪಾದ ಪೂಜೆ ಮಾಡು ನರ ಜನ್ಮದೋಳು ಬಂದು ನೀ ತಿಳಿಯೋ ನಾಗರಂದು ನರ ಜನ್ಮದೋಳು ಬಂದು ಉದಕಿದರು ಸಿಗದು ಎಂದೆಂದು ಉಪಕಾರ ಬಾಳ ಗುರುವೆಂದು ಗುರುಪಾದ ಪೂಜೆ ಮಾಡು ಆಲಿ ನಿಲ್ಲಸಿ ನೋಡು ಆಲಸ್ಯ ಮಾಡಬೇಡ ಆಲಿ ನಿಲ್ಲಸಿ ನೋಡು ಗುರು ಮಂತ್ರವನ್ನು ಮಾಡು ಮುಕ್ತಿ ಕಾಂತ ನೋಡ ಗುರುಪಾದ ಪೂಜೆ ಮಾಡು ಬಯಲೋಳು ಬ್ರಹ್ಮನಾಟ ಬಯಲುಳಿದವನಿಗೆ ಬಹಳ ಶ್ರೇಷ್ಠ ಬಯಲೋಳು ಬ್ರಹ್ಮನಾಟ ನೋಡಿರಿಗಾದರಿಟ್ಟ ಕಾಣುವುದು ಕರ್ಣ ಮುಟ್ಟ ಗುರುಪಾದ ಪೂಜೆ ಮಾಡು ಗುರುಪಾದ ಪೂಜೆ ಮಾಡು ಈ ರೀತಿ ಅಣ್ಣಯ್ಯ ತಮ್ಮಯ್ಯ ಗುರುಗಳ ಪಾದ ಪೂಜೆ ಮಾಡುವಾಗ ಎಂಥ ಶಬ್ದವನ್ನು ಬರೀತಾರಂದ್ರೆ ಅದಕ್ಕಲ್ಲಿ ಗುರು ಅಂದ್ರೆ ಬಹಳ ದೊಡ್ಡವರು. ಪಾ ಅಂದರೆ ಪಾಪನಾಶ, ದೋ ಅಂದರೆ ದೋಷನಾಶ, ದ ಅಂದರೆ ದಡ್ಡತನ ನಾಶ, ಕ ಅಂದರೆ ಕಷ್ಟನಾಶ. ಪಾದೋದಕ ತಗೊಳ್ಳೋದ್ರಿಂದ ಅದು ಕೂಡ ಶ್ರಾವಣ ಮಾಸ ಬಹಳ ಶ್ರೇಷ್ಠ ತಾಯಂದ್ರೆ. ಪಾದೋದಕ ಹೆಂಗ ತಗೋಬೇಕು ಅನ್ನುವಂತಹದನ್ನ ಗುರು ಹೇಳ್ತಾನೆ ಯಾರಿಗೆ? ಅಣ್ಣಯ್ಯ ತಮ್ಮಯ್ಯನಿಗೆ. ನೀವು ಅಂತಿರ್ತಾರೆ ಕೆಲವೊಂದು ಕಡೆ, ಆದ್ರೆ ನಿಮ್ಮ ಕಡೆ ಹಂಗಲ್ಲ. ನಮ್ಮ ಭಾಗದೊಳಗ ಅವ್ರ ಕಾಲ ನಮ್ಮ ಕಾಲ ನಾವ್ಯಾಕೆ ಅವ್ರು ತಗೊಳ್ಳೋದಾಗ ಹೊಲಸಿರ್ತೈತೆ ಅಂತಾರ. ಅದಕ್ಕ ಧೂಳು ಪಾದೋದಕ ಬೇರೆ, ಲಿಂಗ ಪಾದೋದಕ ಬೇರೆ, ಕರ್ಣ ಪಾದೋದಕ ಬೇರೆ. ಧೂಳು ಪಾದೋದಕ ಅಂದ್ರೆ ಶ್ರೀಶೈಲದಿಂದ ಕಂಬಿ ತಗೊಂಡು ಸ್ವಾಮಿಗಳು ಬಂದ್ರೆ ಕೈಕಾಲ ಮುಖ ತೊಳಿಲಾರ್ದ ಒಳಗ್ ಕರ್ಕೊಂಡು ಹೋಗಿ ಆ ಧೂಳು ಪಾದೋದಕ ತಗೊಂಡು ಅವನು ಕುಡಿಯಂಗಿಲ್ಲ, ಮನೆ ತುಂಬ ಸಿಗುಡಿಸ್ಬಿಡು. ಅಂದ್ರೆ ವರ್ಷ ತನಕ ದೋಷ ನಿವಾರಣೆ ಆಗ್ತದೆ. ಲಿಂಗ ಪಾದೋದಕ ಗುರುವಿನ ಲಿಂಗ ತಗೊಂಡು ಲಿಂಗ ಹಾಕೊಂಡು ಕುಡಿಯುವಾಗ ಆ ಲಿಂಗವನ್ನು ಕೈಯಾಗ ಹಿಡ್ಕೊಂಡು ಹಿಂಗ ಸ್ವೀಕಾರ ಮಾಡುವುದೇ ಲಿಂಗ ಪಾದೋದಕ. ಇನ್ನ ಕರ್ಣ ಪಾದೋದಕ ಅಂದ್ರೆ ಹೇಳಿ, ಇವೆರಡೂ ಒಂದ್ ಸ್ವಲ್ಪ ಚೆಲ್ಲಿದ್ ನಡೀತದೆ, ಆದ್ರೆ ಕರ್ಣ ಪಾದೋದಕ ಚೆಲ್ಲಬಾರದು. ಕರ್ಣ ಪಾದೋದಕ ಅಂದ್ರೆ ಬಹಳ ಶ್ರೇಷ್ಠ. ಮೊದಲು ನೀವೇನ್ ಮಾಡ್ಬೇಕ್ರವ? ಸ್ವಾಮಿಗಳ ಕರ್ಕೊಂಡು ಹೋಗ್ತಾರಲ್ಲ, ಕಾಲಿಗೆ ನೀರು ಕೊಡ್ಬೇಕು, ಕೈಕಾಲ ಮಕ ತಕ್ಕೊಳಕ್ ಒಳಗ್ ಕರ್ಕೊಂಡು ಹೋಗ್ಬೇಕು. ಮೊದಲೊಂದು ಗಂಗಾಳ ಇಡಬೇಕು, ಪಾದ ತೊಳಿಬೇಕು. ಆ ಸ್ವಚ್ಛ ಪಾದ ತೊಳೆದು ಆ ನೀರನ್ನ ಕುಡಿಬಾರ್ದು, ಅದನ್ನ ಮನೆ ತುಂಬ ಸಿಂಪಡಿಸ್ಬೇಕು. ಎರಡು ಹೆಬ್ಬಟ್ಟೆ ಇರ್ತಾವಲ್ಲ, ಆ ಹೆಬ್ಬಟ್ಟಿನಲ್ಲಿ ಪರಮಾತ್ಮ ಇರ್ತಾನೆ. ಆ ಹೆಬ್ಬಟ್ಟನ್ನಷ್ಟೇ ತೊಳ್ಕೊಂಡ ಅದು ಕರ್ಣ ಪಾದೋದಕ ಅಂತ ಕುಡಿದು ಬಿಟ್ರೆ ನಿಮ್ಮ ಕರ್ಮ ನಾಶ ಮಾಡೋ ಶಕ್ತಿ ಅದು ಬೆಳೆದಿದೆ. ಕರ್ಮ ಪಾದೋದಕದಲ್ಲಿ ಕರ್ಮ ಕಳೆಯುವಂತ ಶಕ್ತಿ ಅದ. ಅದಕ್ಕ ನಮಗ ಪಾದೋದಕ ಕೊಡ್ರಪ್ಪ ಅಂತಾರೆ, ಅವಾಗ ಗುರುಗಳಂತಾರ, ಅದ್ರದ್ದು ಮೂಲ ಕಲಿಸ್ತಾರೆ. ಅದಕ್ಕ ಇವತ್ತು ನೀವು ಕೂಡ ಶ್ರಾವಣ ಮಾಸ ಐತಿ, 3 ನುಡಿ ಐತಾ ಇದ್ರೆ ನಾ ಅಂದಂಗ ನೀವು ಅಂತೀರಿ. ಯಾರ ಅಣ್ಣಂಗಿಲ್ಲ ಅಂತ ಚಪ್ಪಾಳೆ ತಟ್ಟು ನೋಡು ಅಂತೀರಿ. ಯಾಕಂದ್ರೆ ಅದಕ್ಕ ಗುರು ಅಣ್ಣಯ್ಯ ಪಾದೋದಕ ಹಿಡ್ದಾನ, ತಮ್ಮಯ್ಯ ಕೈ ಹೊಡ್ಡಾಕತ್ತಾರ. ಗುರುಗಳು ನೋಡ್ಬೇಕಲ್ಲ ಇರ್ತಕ್ಕಂಥವ್ರು ಅವಾಗ ಅಂತಾರೆ, ಏನಂತಾರ? ಅಂಡವ ಹರ ಹರ ಕಾಲಹರ ಕರ್ಮಹರ ದುರಿತಹರ ಪಾಪವೆಲ್ಲ ಪರಿಹರ ಅಯ್ಯಾಸಾರ ಮಹಾಪ್ರಸಾದ ಪೂರ್ವ ಜನ್ಮ ಕರ್ಮ ನಿವಾರಣ ದೀಕ್ಷಾ ಗುರುವೇ
ಶಿಕ್ಷಾ ಗುರುವೇ, ಮೋಕ್ಷ ಗುರುವೇ, ಗುರುವಿನ ಗುರುವೇ, ಪರಮ ಗುರುವೇ, ಪರಮಾರಾಧ್ಯರ ಶ್ರೀಮಂತರ ಪಾದ ಪದ್ಮಗಳಿಗೆ ಶರಣಾರ್ಥಿ. ಬುದ್ಧಿ ಗುರುಗಳೇ, ಪಾದೋದಕವನ್ನು ತೆಗೆದುಕೊಳ್ಳಲಿಕ್ಕೆ ಅಪ್ಪಲೆ ಕೊಡಬೇಕ್ರಿ. ಶಿವಾಯ ನಮೋ, ಶಿವಾಯ ನಮೋ, ಶಿವಾಯ ನಮೋ, ಶಿವಾಯ ನಮೋ. ನೋಡಿ, 18ನೇ ಶತಮಾನದಲ್ಲಿ ಈ ಶಬ್ದವನ್ನ ಕಲಿಸಿರ್ತಕ್ಕಂಥ ಅಣ್ಣಯ್ಯ ತಮ್ಮಯ್ಯ ಗುರುವಿನ ವಾಕ್ಯವನ್ನ ನೀವು ಕೂಡ ಅಂದಿರ್ತಾ ಇದ್ರೆ ಶರಣೆ. ಯಾಕಂದ್ರೆ ಇವತ್ತೆಲ್ಲ ಅಭಿಮಾನ ಪಡ್ತಾರ, ಮಂತ್ರ ಅಂದ್ರೆ ನಾಚಿಗೆ ಬರ್ತದೆ, ವಿಭೂತಿ ಅಂದ್ರೆ ನಾಚಿಗೆ ಬರ್ತದೆ, ಇವತ್ತು ರುದ್ರಾಕ್ಷಿ ಕಟ್ಟೋ ನಾಚಿಗೆ ಬರ್ತದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಗುರುಗಳು. ಅವ್ರು ಏನ್ ಮಾಡ್ತಾರೆ, ಇಷ್ಟು ಅನ್ನೋದ್ರಾಗ ತಾಯಿ ತಂದೆ ಬರ್ತಾರೆ ಕೂಡಲ ಸಂಗಮಕ್ಕೆ. ನಮ್ಮ ಮಕ್ಕಳಿಗೆ ಮದ್ವಿ ಮಾಡ್ಲೇಬೇಕ್ರಪ್ಪ. ಯಾಕಂದ್ರೆ ನಾವು ಗಂಡ ಹೆಂಡತಿ ಬಹಳ ಶ್ರಮ ಪಟ್ಟು ವಾಗನಗಿರಿ ಒಂದು ದೇವರಲ್ಲಿ ಗುತ್ತಿ ಬಸವಣ್ಣಗ ಜಾಲಿ ಬೆಂಚಿ ಮಲ್ಲಿಕಾರ್ಜುನ ಬೇಡ್ಕೊಂಡು ಜನ್ಮ ನೀಡೇವೆ, ನೀವು ಸಂಸಾರಕ್ಕೆ ಹತ್ಸಬೇಕು, ಸನ್ಯಾಸಿಗಳನ್ನು ಮಾಡಬಾರ್ದು ಅನ್ನುವಂತ ಸಂದರ್ಭದಾಗ ಆ ನಾಳಿನ ದಿವಸ ಅವ್ರು ವಾಲ್ಯಂದ್ರು ಸಹಿತ ತಾಯಿ ತಂದೆ ಮಾತ ಮೀರಿ ಯಾವ ಹೋಗ್ತಾನ ಅವನಿಗೆ ಜಯ ಸಿಗುದಿಲ್ಲಪ್ಪ. ತಾಯಿ ತಂದೆ ಮಾತ ಯಾರು ಕೇಳ್ತಾರ ಅವರಿಗೆ ಜಯ ಸಿಗ್ತೈತಿ ಅನ್ನುವಂತ ಮಾತನ್ನ ಗುರುಗಳು ಹೇಳ್ತಾರೆ. ತಾಯಂದ್ರೆ ಇವತ್ತು ದಿವಸ ನಮಗೆ ಶ್ರೀಮತಿ ಬಸವರಾಜ ಕಾತ್ರಿಕೆ ಅವರು ಕೂಡ ನಮ್ಮನ್ನು ಕರ್ಕೊಂಡು ಹೋಗಿ ಆ ಪಾದ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿಸಿದ್ರು. ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ತಾಯಿದ್ರೆ ಅವರಿಗೆ ಕೂಡ ಹಾಲು ಬೆಣ್ಣೆಯಾಗಿ, ರಕ್ತದ ಗಣಿಯಾಗಿ, ಬೆಳ್ಳಿ ಬಟ್ಟಲವಾಗಿ, ತೂಗು ತೊಟ್ಟಲಾಗಿ, ಮಕ್ಕಳ ಫಲವಾಗಿ ಗುರುಲಿಂಗ ಜಂಗಮರಿಗೆ ಪ್ರಸಾದವನ್ನು ಮಾಡಿಸತಕ್ಕಂತ ಶಕ್ತಿ ಅವರಿಗೆ ನೀಡಲಿ ಅಂತ ಹಾರೈಸುತ್ತಾ, ಅದೇ ರೀತಿ ನಮಗೆ ಇವತ್ತು ಮಧ್ಯಾಹ್ನದಲ್ಲಿ ಒಂದು ಪರಮಾನಂದ ದೇವಸ್ಥಾನ ಲಿಂಗದಹಳ್ಳಿ ನಮ್ಮ ಗುರುಸ್ವಾಮಿಗಳು ಮತ್ತು ಅಲ್ಲಿ ಮಾಂತೈ ಸ್ವಾಮಿಗಳು ಹಿರೇಮಠ ಕರ್ಕೊಂಡು ನಮಗೆ ಬರ್ಬೇಕಂತ ಒಂದು ಕಾರ್ ಗಾಡಿ ಕೊಟ್ಟು ಕಳಿಸಿದ್ರು. ಅಪ್ಪಾಜಿ ಅವ್ರು ಹೋಗಿ ಬರೋದ್ರಾಗ ಅವ್ರ ಎದುರಿಗೆ ಬಂದ್ರು. ನಾವು ಅಲ್ಲಿ ಬಾದೇವಿ ನೋಡ್ಬೇಕ್ರವ ಎಂಥ ಗುಡ್ಡದ ಮೇಲೆ ಅಲ್ಯಾಂಗ್ ಹೋಗೋದ್ರೆ ಅದು ಕೂಡಲೇ ಕಾರ್ ಗಾಡಿ ನಡೆಸೋ ಗುರುಗಳು ಅಲ್ಲಿಗೆ ತಗೊಂಡು ಹೋದ್ರು. ಸುಮಾರು ನೋಡಿ ತಾಯಂದ್ರೆ ಬಹಳ 10-20 ಮಂದಿ ಇರ್ಬೋದಂತ ಮಾಡಿದೇವೆ. ಅಲ್ಲಿ ಹೋಗಿ ನೋಡೋದ್ರಾಗ 5,000 ಮಂದಿ ಆ ಪಾದ ಪೂಜೆ ಮಾಡ್ಕೊಂತಾರೆ, ಅಲ್ಲಿ ಪ್ರಸಾದ ಊಟ ಮಾಡ್ತಾರೆ. ತಾಯಂದ್ರೆ ಅಷ್ಟು ಜನರ ಮಧ್ಯೆ ನಮಗೂ ಕೂಡ 3 ಜನರಿಗೆ ಪ್ರಸಾದ ಮಾಡಿಸಿದ್ರು. 3 ಜನರಿಗೆ ಪ್ರಸಾದ ಮಾಡಿಸಿ ಕೈ ತುಂಬ ಕಾಣಿಕೆ ಕೊಟ್ಟು ಶಾಲನ್ನು ಹಚ್ಚಿದ್ರು. ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ನೀವೆಲ್ಲ ಕಟ್ಟಬೇಕು. ಅವರಿಗೆ ಕೂಡ ಆಯುಷ್ಯ ಆರೋಗ್ಯವನ್ನ ದೇಶಾಂತೇಶ್ವರ ನಡಿ ಅಂತ ಹೇಳುತ್ತಾ ಅವರು ಕೂಡ ಒಂದು ವಾರ ಪರಮಾನಂದೇಶ್ವರ ಪ್ರವಚನ ಲಿಂಗದಲ್ಲಿ ಮಾನವಮೆ ಮಾಡಿ ಹಚ್ಚದೇವರ ಪಾಡಿ ಬರಬೇಕಂತ ಹೇಳಿದ್ರು. ನಾವು ಕೂಡ ಆ ಗುರು ಎಷ್ಟು ಬುದ್ಧಿ ಕೊಡ್ತಾರಕ್ಕೆ ಮಾಡುತ್ತೇವಂತ ನಾವು ಹೇಳಿ ಒಪ್ಪಿಗೆ ಕೊಡ್ತೇವೆ. ತಾಯಿದ್ರೆ ಅದಕ್ಕೆ ಇವತ್ತಿನ ವಿಷಯ ಯಾರಿಗೆ 2 ವಿಷಯ ಹೇಳಿದೆ. ಏನ್ ಹೇಳಿದ್ರವ? 2 ವಿಷಯ ಹೇಳಿದೆ. ಏನ್ ಹೇಳಿದೆ? ಒಂದು ಮಂತ್ರ, ಇನ್ನೊಂದು ಪಾದೋದಕ. ಇಷ್ಟು ವಿಷಯನ ನೋಡು, ಇಷ್ಟು ವಿಷಯನ ಅದಕ್ಕೆ ನಾ ಹೇಳಿದ ಮಂತ್ರದಲ್ಲಿ ಪರಮಾನಂದ ಇಲ್ಲೊಂದು ಹೂವಿನ ಇಬ್ಬರಿಗಾದ ದೇವಸ್ಥಾನ. ಈಗ ಹ್ಯಾಂಗ ಗುಡದಾಗ ಕಟ್ಟಿಗೆ ಯಾರು ಕಡೆಯಂಗಿಲ್ಲ ನೋಡ್ರಿವ. ಆ ಗುಡದಾಗಿನ ಕಟ್ಟಿಗೆ ಕಡ್ದು ಬಿಟ್ರೆ ಅವ್ರ ಮಣಿತನ ಕರ್ಮೋಸಕ್ಕೈತೆ. ಅದೇ ರೀತಿ ಹೂವಿನ ಇಬ್ಬರಿಗ ಪರಮಾನಂದ ಗುಡಿ ಒಳಗ ಆ ಪೂಜಾರಿ ಹೇಳಿದಂತೆ ಕೌಸ್ಗ ಈ ಗುಬ್ಬಿ ಹಿಡಿಯವ್ರು ಬರ್ತಾರೆ. ಅಪ್ಪ ಅವ್ರು ಎಷ್ಟೊಂದು ಪ್ರೀತಿಯಿಂದ ಕಾರ್ಯಗಳನ್ನು ಸಾಕಿ ಪ್ರತಿ ದಿವಸ ಹಕ್ಕಿ ಪಕ್ಷಿಗೆ ಹರಣದ ಕಂಡ ಯಾವ ರೀತಿ ಶರಣಬಸಪ್ಪ ನಿಮ್ಮೂರಿನಗೂ ಕೂಡ ಗುರುಗಳು ಇವತ್ತು ಹಕ್ಕಿಗಳಿಗೆ ಕಾಳನ್ನ ಹಾಕಿ ಅವಕ್ಕೆ ನೀರನ್ನ ಕುಡಿಸಿ ಅಲ್ಲಿ ಏನು ಕಾಡ್ತಾರೆ ಅಂದ್ರೆ ಆ ಹಕ್ಕಿ ಒಳಗ 9 ಮಂದಿ ಜಗದ್ಗುರುಗಳನ್ನ ಕಾಣುವಂತ ಶಕ್ತಿ ನಿಮ್ಮೂರು ಗುರುಗಳಿಗೆ. ಅಲ್ಲೇ ಭಗವಂತನ ಹಕ್ಕಿ ಪಕ್ಷಿಯಲ್ಲಿ ಅಲ್ಲೇ ಹೋಗಿ ಅನ್ನುವಂತ ಮಾತನ್ನ ಪೂಜಾರ್ ಹೇಳಿದ. ಇಲ್ಲಿ ಪರಮಾನಂದೇಶ್ವರ ಒಂದು 4 ಎಕರೆ ಐತಪ್ಪ. ಈ ಎಕರೆದಾಗಿಂದ ಏನು ಐತಿ ಅದು ಶುದ್ಧ ಆಗೋದಿಲ್ಲ ನನ್ನ ಸಂಸಾರ ಅಂದ್ಕೊಳ್ಳೆ. ಅವ ಅಂದ, ಎಂತಿಂತ ದೇವಸ್ಥಾನದಲ್ಲಿ ನಾ ಪಕ್ಷಿ ಬುರ್ಲಿ ಹೌಸ್ಗ ಹಿಡ್ಕೊಂಡು ಹೋಗಿನಿ, ಇದ್ಯಾವ ದೇವಸ್ಥಾನ ಅಂತ ಅಂದವ. ಆಯ್ತ ತಿಳ್ಕೊಂಡು ನಡೆ ಬರ 5 ನೋಡಿ ಕೌಸ್ಗಂತ ಬರ್ತಾವ. ಕೌಸ್ಗ ಅವನ್ನೆಲ್ಲ ಹಿಡ್ಕೊಂಡು ಬಲೆಯಾಗ ಹಾಕೊಂಡು ಹೊಂಟ ಮನಿ ಒಳಗ ಹಾಕಿದ. ನಾಳಿಗೆ ಅವನ್ನ ಕೊಯ್ಬೇಕು, ಅಡಿಗೆ ತುಳಿಬೇಕಂತ ಮುಂಜಾನದ ಹೊತ್ತು ನೋಡ್ತಾನ್ರಿ. ಅವು 5 ಕೌಸ್ಗ ಕುಳ್ಳಾಗಿ ಕೊತ್ತಿದ್ದು ಕುಳ್ಳಾಗಿ
ಅದ್ರೊಳಗೆ ಕುಳ್ಳ ಕೂತು ಕೂಳ್ಳೆ ಅವಾಗ ಹೆಣ್ತಂತ ಅಲ್ಲ ದಿನ ಪಕ್ಷಿ ತರ್ತಿದ್ರಿ ಇವತ್ತು ಯಾಕೆ ಕೂಳು ತಂದಿರತ್ತೆ ಎಬ್ಸಿದ್ರತ್ತ ನೋಡಿ ಗಾಬಾಗಿ ಬಿಡ್ತಾನ. ಅವಾಗ ಕುಳ್ಳನ್ನ ತಕ್ಕೊಂಡು ಆ ಭೂಯಿನಿಪ್ಪರಿಗೆ ಬರ್ತಾನ. ಪರಮಾನಂದರ ಗುಡಿ ಒಳಗ ಆ ಕೊಳ್ಳನ್ನ ಇಟ್ಟ ನಮ್ಮದು ತಪ್ಪಾಯ್ತಪ್ಪ ಕ್ಷಮಾ ಮಾಡಂದಾಗ ಮತ್ತೆ ಕುಳ್ಳ ಹೋಗಿ ಹೌಸ್ಲ ಪಕ್ಷಿಯಾಗಿ ಹಾರಾಡ್ತಾವಂತ ಅಂದ್ರೆ ಹೌಸ್ಲ ಪಕ್ಷಿಯಾಗಿ ಹಾರಾಡ್ತಾವ. ಒಂದಲ್ಲ ಎರಡಲ್ಲ ಸಾವಿರಾರು ಲೀಲೆಗಳ ನಡೀತೈತಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತ ದಾಸೋಹ ಮಾಡಿದವರು ಇವತ್ತ ದಾಸೋಹ ಮಾಡಿರ್ತಕ್ಕಂಥ ದಿನಾಂಕ 25/28/2026 ಇವತ್ತಿನ ದಿನ ನಮ್ಮ ಶಿವಲಿಂಗಪ್ಪ ಹಂಪರಗುಂದಿ ಹಂಪರಗುಂದಿ ಜಾಲ ಅವರು ಕೂಡ ಪ್ರಸಾದ ಮಾಡಿಸಿದಾರೆ. ಜೋರಾಗಿ ಚಪ್ಪಾಳೆ ತಡಬೇಕು. ಅವರಿಗೆ ಕೂಡ ಭಗವಂತ ಆಗವೇನಾಗಿ ಬೆಳೆ ಬಂಗಾರಾಗಿ ತೋಗು ತೊಟ್ಟನಾಗಿ ಮಕ್ಕಳ ಫಲವಾಗಿ ಸಕಲ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ಇನ್ನು ನಾಳಿನ ಪ್ರಸಾದ ರಾಜಶೇಖರಯ್ಯ ಪಶ್ಚಿಮಟ್ಟ ಜಾಲಳಿಯವರು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನ ಮೇಲೆ ದಾಸೋಹ ನಿತ್ಯ ಇರುತ್ತಾ ಅಂದ್ರೆ ಈಗ 30 ದಿನ ಫಿಕ್ಸ್ ಆಗಿಬಿಟ್ಟಾವ. ನಮ್ಮನ್ನು ಕರ್ಕೊಂಡು ಹೋಗಾಕ ಫಿಕ್ಸ್ ಆಗಿ ಹೋಗ್ಯಾರ. ಇವತ್ತಂದೆ ಒಬ್ಬರಿಗೆ ಬೆಳಗ್ಗೆ ನಾಷ್ಟ ಮಾಡಿ ಮಧ್ಯಾಹ್ನಕ್ಕಲ್ಲಿ ಹೋಗ್ತೀವಿ ಅಂದ್ಕೊಳ್ಳಿ ಬ್ಯಾಡ್ರಪ್ಪ ನಮ್ಮ ಅಪ್ಪೋ ನೇಮ್ ಹಾಕಿ ಕೊಟ್ಟಾರ ಮುನಿಸಿ ಮತ್ತ ತಂದು ಬಿಡ್ತಾರ. ಬ್ಯಾಡ್ರಪ್ಪ ದಾರಿ ನೋಡೋದಿಲ್ಲಪ್ಪ ನಮ್ಮ ಅಪ್ಪಗಳ ಪದ್ಧತಿ ಹಾಕ್ಯಾರ. ಯಾರೇ ಪುರಾಣಿಕ ಬರ್ಲಿ ಯಾರೇ ಕಲಾವಿದರು ಬರ್ಲಿ ಕರ್ಕೊಂಡು ಬಂದು ಮಠಕ್ಕೆ ಮುಟ್ಟಿದಾಗ ನೀವು ಉಣಿಸಿದಕ್ಕೆ ನಿಮ್ಮ ಜನ್ಮ ಸಾರ್ಥಕ ಅಂತ ಹೇಳ್ಯಾರಪ್ಪ. ಆ ಕೆಲಸ ನಾವು ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ. ಈಗ ನಮ್ಮ ಶಿವಲಿಂಗಪ್ಪ ಹಂಪರಗುಂದಿ ಬಂದು ಗುರುಗಳಿಂದ ಆಶೀರ್ವಾದ ಪಡ್ಕೋಬೇಕು. ದಂಪತಿಗಳು ಮದುವೆ ಆಗಿದ್ರು ಮತ್ತೆ ಕೆಲವೊಬ್ರು ಅಂತ ನಮ್ಮ ಲಗ್ನ ಆಗಿಲ್ಲ ಮತ್ತೆ ಹೇಳ್ಕೊಂಡ್ಬಂದಿರ್ತಾರೆ. ಅದಕ್ಕೆ ಅವ್ರ ಮದುವೆ ಆಗಿದ್ರ ದಂಪತಿಗಳಿಗೂ ಆಶೀರ್ವಾದ ಪಡ್ಕೋಬೇಕು. ನಂತರ ಅಪ್ಪಾಜಿಯವರ ಆಶೀರ್ವಚನವನ್ನು ಕೇಳಿ ನಾಳೆ ದಿವಸ ನಾಳೆಗೆ ಯಾವಾಗ ತಂಗಿ ಆಯ್ತಾರ ನಾಳೆಗೆ ಬುಧವಾರ ನಾಳೆ ದಿವಸ ಎಣ್ಣೆ ಹಾಕಕ್ಕೆ ಮಾಡ್ತಾರೆ. ಆ ವಿಷಯ ನಾಳೆ ನೋಡೋಣ. ಇಬ್ಬರು